ಎಲ್ಲರಿಗೂ ನಮಸ್ಕಾರ. ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಗವಾನ್ ಶ್ರೀರಾಮ ಮತ್ತು ಸೀತಾದೇವಿಯ ಜೀವನದ ಸುತ್ತ ಹೆಣೆದಿರುವ ಮಹಾಕಾವ್ಯ ಅದು ಕೇವಲ ಒಂದು ಕಥೆಯಲ್ಲ, ಅದು ಧರ್ಮದ ಸಂಕೇತ, ಭಕ್ತಿಯ ಪ್ರತೀಕ. ಅದೇ ರಾಮಾಯಣ. ರಾಮಾಯಣ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವವರು ರಾಮ ಮತ್ತು ಸೀತೆ ಮಾತ್ರವಲ್ಲ, ಅವರ ಪರಮಭಕ್ತ ಪರಮಶೂರ ಆಂಜನೇಯ ಹನುಮಂತ ಕೂಡ. ಆದ್ರೆ ನಿಮಗ್ ಗೊತ್ತಾ, ಶ್ರೀರಾಮ ಮತ್ತು ಹನುಮಂತನ ಮೊದಲ ಭೇಟಿ ಹೇಗಿತ್ತು ಅಂತ? ಅವ್ರು ಹೇಗೆ ಸ್ನೇಹಿತರಾದ್ರು? ಇಂದಿನ ಈ ಕಥೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ದುಷ್ಟರ ಸಂಹಾರಕ್ಕಾಗಿ ತ್ರಿಮೂರ್ತಿಗಳ ಯೋಜನೆಯನ್ನ ರೂಪಿಸಿದ್ರು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಸೇರಿ ರಾವಣನ ಸಂಹಾರಕ್ಕಾಗಿ ಮಾರ್ಗ ಕಂಡುಕೊಂಡಿದ್ದು. ವಿಷ್ಣು ದೇವರು ರಾಮನಾಗಿ, ಲಕ್ಷ್ಮೀದೇವಿ ಸೀತೆಯಾಗಿ, ಶೇಷನಾಗ ಲಕ್ಷ್ಮಣನಾಗಿ ಮತ್ತು ಶಿವನಾಂಶವೇ ಹನುಮಂತನಾಗಿ ಅವತರಿಸಿದ್ರು. ಈ ಕತೆ ನಡೆಯೋದು ಕಿಷ್ಕಿಂಧಾ ಕಾಂಡದಲ್ಲಿ. ಒಮ್ಮೆ ಶ್ರೀರಾಮ ಮತ್ತು ಲಕ್ಷ್ಮಣರು ಪಂಪಾ ನದಿಯ ತೀರದ ಋಷ್ಯಮುಖ ಪರ್ವತದ ಅರಣ್ಯದಲ್ಲಿ ಸಂಚರಿಸ್ತಾ ಇದ್ರು. ಅವರ ಕಣ್ಣಲ್ಲಿ ದುಃಖ, ಹೃದಯದಲ್ಲಿ ಸಂಕಲ್ಪ. ಸೀತಾದೇವಿಯ ಹುಡುಕಾಟವೇ ಅವರ ಗುರಿಯಾಗಿತ್ತು. ಅದೇ ಸಮಯದಲ್ಲಿ ವಾನರ ರಾಜ ಸುಗ್ರೀವ ಆ ಇಬ್ಬರು ಶಸ್ತ್ರಸಜ್ಜಿತ ಯುವಕರನ್ನ ನೋಡ್ತಾನೆ. ಅವರು ಯಾರು ಎಂದು ತಿಳಿಯದೆ ತನ್ನ ಸಹೋದರ ವಾಲಿ ಕಳುಹಿಸಿದ ಯೋಧರೆಂದು ಭಯಪಡ್ತಾನೆ. ಭಯದಿಂದ ಓಡ್ತಿರುವ ಸುಗ್ರೀವನನ್ನ ಅವನ ಮಂತ್ರಿಯಾದ ಹನುಮಂತ ತಡೆದು ನಿಲ್ಲಿಸ್ತಾನೆ. ರಾಜನೇ, ಇಬ್ಬರು ಯೋಧರನ್ನ ನೋಡಿ ಓಡುವುದು ವೀರನ ಲಕ್ಷಣವಲ್ಲ ಅಂತ ಹೇಳ್ತಾನೆ. ಹನುಮಂತ ಸುಗ್ರೀವನಿಗೆ ಧೈರ್ಯವನ್ನ ನೀಡ್ತಾನೆ. ವಾಲಿಗೆ ಈ ಅರಣ್ಯಕ್ಕೆ ಪ್ರವೇಶಿಸೋಕೆ ಸಾಧ್ಯವಿಲ್ಲ, ಅವನಿಗೆ ಶಾಪವಿದೆ, ಅವರು ವಾಲಿಯರಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದ್ರೂ ಸುಗ್ರೀವನಿಗೆ ಅನುಮಾನ ಬಿಡೋದಿಲ್ಲ. ಹನುಮಂತ, ನೀನು ವಾನರ ರೂಪ ಬಿಟ್ಟು ಸನ್ಯಾಸಿ ವೇಷದಲ್ಲಿ ಹೋಗಿ ಅವರ ಬಗ್ಗೆ ತಿಳ್ಕೊಂಡ್ ಬಾ ಅಂತ ಅವನನ್ನ ಹೇಳಿ ಕಳಿಸ್ತಾನೆ. ಹನುಮಂತ ಸನ್ಯಾಸಿಯ ರೂಪ ಧರಿಸಿ ರಾಮ ಮತ್ತು ಲಕ್ಷ್ಮಣರ ಬಳಿ ಹೋಗ್ತಾನೆ. ಆದ್ರೆ ರಾಮನ ದರ್ಶನವಾದ ಕ್ಷಣವೇ ಹನುಮಂತನ ಹೃದಯದಲ್ಲಿ ಭಕ್ತಿಯ ಜ್ವಾಲೆ ಬೆಳಗುತ್ತೆ. ಹನುಮಂತ ತನ್ನ ವೇಷವನ್ನ ಬಿಟ್ಟು ನಿಜ ರೂಪದಲ್ಲಿ ನಿಂತುಕೊಳ್ತಾನೆ. ನೀವು ನೋಡಲು ಋಷಿಗಳಂತೆ ಕಾಣ್ತೀರಾ, ಆದ್ರೆ ಕೈಯಲ್ಲಿ ಬಿಲ್ಲು ಬಾಣ ಯಾಕೆ? ಈ ಕಾಡಿನ ಪ್ರಾಣಿಗಳು ನಿಮ್ಮನ್ನ ನೋಡಿ ಭಯಪಡ್ತಿವೆ ಅಂತ ವಿನಯದಿಂದನೇ ಕೇಳ್ತಾನೆ. ನಂತರ ಹನುಮಂತ ತನ್ನ ಪರಿಚಯವನ್ನ ನೀಡ್ತಾನೆ. ನಾನು ಹನುಮಂತ, ಸುಗ್ರೀವನ ಮಂತ್ರಿ. ನಮ್ಮ ರಾಜ ಸುಗ್ರೀವ ನಿಮ್ಮ ಸ್ನೇಹವನ್ನ ಬಯಸ್ತಾನೆ. ಹನುಮಂತನ ಮಾತುಗಳನ್ನ ಕೇಳಿದ ಲಕ್ಷ್ಮಣ ಆಶ್ಚರ್ಯದಿಂದ ರಾಮನನ್ನ ನೋಡಿ ಹೇಳ್ತಾನೆ, ಅಣ್ಣ, ಈ ಹನುಮಂತ ವೇದಗಳ ಸಾರವನ್ನು ತಿಳಿದ ಮಹಾಜ್ಞಾನಿ. ಇಂತಹ ಶುದ್ಧ ಉಚ್ಚಾರಣೆ, ಸಮನ್ವಿತ ಧ್ವನಿ, ಜ್ಞಾನಪೂರ್ಣ ಮಾತು ಸಾಮಾನ್ಯರಿಗೆ ಇರುವುದಿಲ್ಲ. ರಾಮನ ಮನಸ್ಸು ಸಂತೋಷದಿಂದ ತುಂಬುತ್ತೆ. ಅದೇ ಕ್ಷಣದಿಂದ ರಾಮ ಮತ್ತು ಹನುಮಂತರ ನಡುವೆ ಸ್ನೇಹದ ಬಾಂಧವ್ಯ ಆರಂಭವಾಗುತ್ತೆ. ಸುಗ್ರೀವನೊಂದಿಗೆ ಸ್ನೇಹ, ಹನುಮಂತನ ಸೇವೆ, ಅವುಗಳೇ ಮುಂದೆ ರಾವಣನ ಅಂತ್ಯಕ್ಕೆ ಕಾರಣವಾಗುತ್ತೆ. ಒಂದು ಸಣ್ಣ ಭೇಟಿಯೇ ಒಂದು ಮಹಾ ಇತಿಹಾಸವನ್ನ ರಚಿಸಿತು. ರಾಮ ಮತ್ತು ಹನುಮಂತನ ಮೊದಲ ಭೇಟಿ ಕೇವಲ ಸಂವಾದ ಅಲ್ಲ, ಅದು ಭಕ್ತಿಯ ಆರಂಭ, ಧರ್ಮದ ಜಯದ ಮೊದಲ ಹೆಜ್ಜೆ. ಸ್ನೇಹಿತರೆ, ಕೇಳಿದ್ರಲ್ಲ ರಾಮ ಮತ್ತು ಹನುಮಂತನ ಮೊದಲ ಭೇಟಿ ಹೇಗಿತ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.